ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ನಮ್ಮ ಜೊತೆಗಿರ್ತಾರೆ. ಎಚ್.ಎನ್. ಚಂದ್ರಶೇಖರ್ ಅವರು ಬಿಜೆಪಿಯಿಂದ, ಅಶ್ವಿನ್ ಕುಮಾರ್ ಅವರು ಜೆಡಿಎಸ್ನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಶೇಖರ್ ಭೂಸ್ವಾಧೀನ ಪರ ಇರುವಂಥ ರೈತರು ನಮ್ಮನ್ನು ಬಿಡದಿಯಿಂದ ಜಾಯ್ನ್ ಆಗಿದ್ದಾರೆ. ಶೇಖರ್ ಅವರೇ ನಮಸ್ಕಾರ. ಪ್ರಕಾಶ್ ಭೂಸ್ವಾಧೀನಕ್ಕೆ ವಿರುದ್ಧವಿರುವ ರೈತರು ನಮ್ಮನ್ನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ನಾಗರಾಜ್ ಯಾದವ್ ಅವರಿಂದನೇ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, ಈ ದೃಶ್ಯಗಳು ಶಾಶ್ವತವಾಗಿ ಉಳಿದುಕೊಳ್ತವೆ, ಜನ ಹೆಂಗೆ ಪ್ರತಿಭಟನೆ ಮಾಡಿದ್ರು ಅಂತ ನೋಡಿ. ಬಹುಶಃ ಪಶ್ಚಿಮ ಬಂಗಾಳದ ನಂದಿ ಗ್ರಾಮದ ಭೂಸ್ವಾಧೀನದ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ನಡೆಸಿದ ಹೋರಾಟದ ಹೆಂಗೆ ದೃಶ್ಯಗಳು ಉಳ್ಕೊಂಡ್ವಲ್ಲ, ಪಶ್ಚಿಮ ಬಂಗಾಳದ ರಾಜಕಾರಣಕ್ಕೆ ಟ್ವಿಸ್ಟ್ ಕೊಡುವಂಥ ಘಟನೆ ಹಂಗಾಗತ್ತಾ ಅಂತ ನೋಡಿ. ಇದು ರಾಜಕಾರಣಕ್ಕೆ ಟ್ವಿಸ್ಟ್ ಕೊಡ್ತದಿಲ್ಲ ಅಂದ್ರೆ ಮುಂದಿನ ದಿನಗಳ ನೋಡೋಣ. ಇವತ್ತು ನಡೆದಿದ್ದ ಪ್ರಸಂಗದ ಬಗ್ಗೆ ನಾವಿರ್ತಕ್ಕಂಥ 40 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಕಾನೂನುಬದ್ಧವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಆಗಿರ್ತದೆ. ಇವತ್ತು ಬಿಡತಿಯಲ್ಲಿರ್ತಕ್ಕಂಥ ರೈತರು ತನ್ನ ಹಕ್ಕನ್ನು, ತನ್ನ ಭೂಮಿಯನ್ನು ಉಳಿಸ್ಕೋಬೇಕು, ಫಲವತ್ತಾದ ಭೂಮಿ ಅಂತಲೇ ಇಟ್ಕೊಳ್ಳೋಣ, ಅದನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟಗಳು 500 ದಿನಗಳು ನಡೀತಾ ಇರ್ತಕ್ಕಂಥ ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರವೇ. ಈಗ ಸರ್ಕಾರವು ಡಿನೋಟಿಫೈ ಮಾಡಲಿಲ್ಲ, ಅದನ್ನು ನೋಟಿಫೈ ಮಾಡಿರ್ತಾ ಇದ್ದು 2006 ಆಗಿರ್ತಕ್ಕ ಪ್ರಕರಣವನ್ನು ಮುಂದುವರೆದ ಭಾಗವಾಗಿ ರೆಡ್ ಝೋನ್ ಇರೋದನ್ನ ಇವತ್ತು ಫೈನಲ್ ನೋಟಿಫಿಕೇಷನ್ ಮಾಡಿ ಅದನ್ನು ಟೌನ್ಶಿಪ್ ಮಾಡಲೇಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ಕ್ರಮ ಕೈಗೊಳ್ಳಿರೋದನ್ನ ಹಲವಾರು ಜನರು ವಿರೋಧನೂ ಮಾಡಿದ್ದಾರೆ. ನೋಟಿಫೈ ಆಗಿದ್ದು ಯಾವಾಗಂದ್ರಿ? ಯಾವಂದ್ರಿ ನೋಟಿಫೈ ಆಗಿದ್ದು ಯಾವಾಗ ಅಂದ್ರಿ? 2006 ನೋಟಿಫೈ ಆಗಿದ್ದು. ನೋ, ದ ಪ್ರಪೋಸಲ್ ವಾಸ್ ಮೇಡ್ ಇನ್ 2006. ಓಕೆ. 20 ವರ್ಷಗಳಿಂದ ಹಲವಾರು ನಡವಳಿಕೆಗಳು ನಡೆದು ಬಂದಿದೆ. ಸರ್ಕಾರಗಳ ಬದಲಾವಣೆ ಆಗಿದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ, ಆದರೆ ರೆಡ್ ಝೋನ್ ಹಾಗೆ ಉಳಿತಾ ಬಂದಿದ್ದು ಕೂಡ ನಾವು ನೋಡಿದ್ದೇವೆ. ಬೆಂಗಳೂರು ನಗರದ ದೃಷ್ಟಿಕೋನ ಇಟ್ಕೊಂಡು ಬೆಂಗಳೂರಿನರ್ತಕ್ಕಂಥ ಒತ್ತಡವನ್ನು, ಟ್ರಾಫಿಕ್ ವಿಚಾರಗಳಿರ್ಬೋದು, ಪೊಲ್ಯೂಷನ್ ವಿಚಾರಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂತಹ ಬೆಂಗಳೂರು ರಾಜಧಾನಿಯಲ್ಲಿರ್ತಕ್ಕಂತಹ ಅತಿ ವೇಗವಾಗಿ ಬೀಳ್ತಾ ಇದ್ದ ವಿಚಾರಗಳಿಗೆ ನಾವು ಆಗ್ತಾ ಇರತಕ್ಕಂಥ ಪರಿಣಾಮಗಳಿಗೆ, ನಾವು ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳೋಕೆ ಟೌನ್ಶಿಪ್ಗಳು ಮಾಡಬೇಕಂದ್ರೆ ಅಂದಿನ ಕಾಲದಲ್ಲಿ ಮಾಡಿದಂಥ ಒಂದು 5 ಟೌನ್ಶಿಪ್ಗಳು ಮಾಡಬೇಕಂತ ಏನು ಆಲೋಚನೆ ಮಾಡಿದ್ರೋ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅದು ಅನುಷ್ಠಾನಗೊಳ್ತಾ ಇರೋ ಸಂದರ್ಭದಲ್ಲಿ ಪರ ವಿರೋಧಗಳು ಇರ್ತಕ್ಕಂಥ ನಿಜ. ಸರ್ಕಾರದ ವಾದ ಆಗಿರ್ತಕ್ಕಂಥ ಸರ್ಕಾರದ ಆಡಳಿತ ಪಕ್ಷದ ವಕ್ತಾರ ನಾನು ಹೇಳಿದೆ ಅಂತಂದರೆ ಬಹುತೇಕರು ನಮಗೆ ಇಲ್ಲಿ ಅದಕ್ಕೆ ಸಹಮತನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ನಮ್ಮ ಹತ್ರ ಇರ್ತಕ್ಕ ದಾಖಲೆಗಳ ಪ್ರಕಾರ ಇರ್ತಕ್ಕಂಥದ್ದು. ಆದರೆ ಯಾವುದೇ ಅಕ್ವಿಸಿಷನ್ ಆಫ್ ಲ್ಯಾಂಡಲ್ಲಿ ಯಾವುದೇ ಭಾಗದ ದೇಶದಲ್ಲಿ ಎಲ್ಲೇ ಇದ್ರೂ ಕೂಡ 100% ಅಕ್ವಿಸಿಷನ್ಗೆ ಅನುಮತಿ ಕೊಡೋದಿಲ್ಲ ಆ ಜನ. ಯಾಕಂದರೆ ಕೆಲವು ಜನಕ್ಕೆ ಅವ್ರು ಸೆಂಟಿಮೆಂಟಲ್ ವ್ಯಾಲ್ಯೂ ಇರುತ್ತೆ, ಹಿಡಿದಿಟ್ಕೊಳ್ತಾರೆ ವಿಚಾರ ಹೇಳಿದ್ವಿ. ಅದಕ್ಕೆ ಪರಿಹಾರಗಳು ಅದೆಲ್ಲ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಯಾಕಂದರೆ ಈಗ ಬಂದಿರತಕ್ಕಂಥದ್ದು ಏನು ನಡೆದಿದೆ, ಇವತ್ತಿನ ನಡೆದದ್ದು ಸರ್ವೆ ಮಾಡೋಕ್ಕೆ ಹೋದಾಗ, ಜಾಯಿಂಟ್ ಸರ್ವೆ ಮಾಡಬೇಕು ಅಂತ ಹೋದಾಗ ಅಲ್ಲಿ ನಡ್ಕೊಂಡಿದ್ದ ಪ್ರಸಂಗಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಯಾವ ರೈತರು ಒಪ್ಪಿಕೊಂಡಿದ್ದಾರೋ ಅವರ ಜಮೀನಿಂದ ಮಾತ್ರ ಸರ್ವೆ ಆಗುತ್ತೆ ಅಂತ ಹೇಳಿ ಒಪ್ಪಿಕೊಳ್ಳದೇ ಇರುವ ರೈತರ ಜಮೀನುಗಳಿಗೆ ಯಾಕೆ ಅಧಿಕಾರ? ಕನ್ಫ್ಯೂಷನ್, ದಟ್ ಇಸ್ ದ ಕನ್ಫ್ಯೂಷನ್. ಒಂದು ಮನೆಯಲ್ಲಿ ಒಂದು 4 ಜನಕ್ಕೆ ಸೇರಿರ್ತಾರೆ ಜಮೀನು, ಅದ್ರಲ್ಲಿ 3 ಜನ ಕೊಟ್ಬಿಟ್ಟಿರ್ತಾರೆ ಕನ್ಸೆಂಟ್, ಇನ್ನಿಬ್ಬರು ಕೊಟ್ಟಿರಲ್ಲ. ಓಕೆ, ಜಮೀನು ಸೇಮ್ ಇರ್ತದೆ. ಇದು ಇವರೆಲ್ಲ ಅಂಥವ್ರು, ಇವರೇ ಅವರಂತ ನೀವು ಅಲ್ಲ, ನಾವು ಅಲ್ಲ. ನಡೆದಿರ್ತಕ್ಕಂಥ ಪ್ರಸಂಗಗಳು ಹೇಳ್ತಾ ಇರ್ತಕ್ಕಂಥ ಅಂತಂದರೆ, ನಾವು ಆ ಜಾಗಕ್ಕೆ ಹೋಗಿರ್ಬೇಕಾದ್ರೆ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಬೇಕು, ಸರ್ಕಾರಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯು ಹ್ಯಾವ್ ಎನಿ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದ ಆಫೀಸರ್ಸ್ ಕಮಿಂಗ್ ಫಾರ್ ಸರ್ವೆ, ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಅವರು ಸರ್ಕಾರಿ ಕೆಲಸವನ್ನು, ಅವರ ಕರ್ತವ್ಯವನ್ನು ನಿಭಾಯಿಸಲು ಬಂದ ಸಂದರ್ಭದಲ್ಲಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಹೋರಾಟ ಮಾಡ್ತಾ ಇದ್ದ ಸಂಘ ಸಂಸ್ಥೆಗಳಿವೆ, ರೈತ ಮುಖಂಡರಿದ್ದಾರೆ, ನಿಮ್ಮದೇ ಅಂತ ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷ ಮುಖಂಡರು ಕೂಡ ಇದ್ದಾರೆ. ಅವರ ಸಮ್ಮುಖವಾಗಿ ಅಧಿಕಾರಿಗಳ ಜೊತೆ ಮಾತಾಡಿ ನೀವು ಸಂವಾದ ಮಾಡ್ಕೊಂಡು ಇತ್ಯರ್ಥ ಪಡಿಸ್ಕೋಬೇಕೆ ಹೊರತು ಒಬ್ಬ ಅಧಿಕಾರಿ ಬಂದು ಅಲ್ಲಿ ಸರ್ವೆ ಮಾಡ್ಲಿಕ್ಕೆ ಬಂದು ಅದು ರೈಟ್ ಸರ್ವೆನೋ ರಾಂಗ್ ಸರ್ವೆನೋ ಅದನ್ನು ಇತ್ಯರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೂತು ಮಾತುಕತೆಯಿಂದ ಆಗಬೇಕೆ ಹೊರತು ಪರಕೆಗಳಿಂದ ಹೊಡೆದು, ಕಲ್ಲುಗಳಿಂದ ಹೊಡೆದು ಹಲ್ಲೆ ಮಾಡ್ತಕ್ಕಂಥದ್ದು ಏನೂ ಮಾಡೋದಿಲ್ಲ. ಇದು ಹಿಂಸೆಗೆ ದಾರಿ ಮಾಡಿಕೊಡ್ತದೆ. ಸಂವಿಧಾನದಲ್ಲಿ ನಿಮ್ಗೆ ಹೋರಾಟ ಮಾಡಲಿಕ್ಕೆ ಅಧಿಕಾರ ಇದೆಯೇ ಹೊರತು ಹಿಂಸೆ ಮಾಡಲಿಕ್ಕೆ ಯಾವ ನಾಗರಿಕನಿಗೂ ಅಧಿಕಾರ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ನೀವು ಕರ್ತವ್ಯ ಮಾಡ್ತಾ ಇದ್ದೀರಿ, ಸರ್ಕಾರದ ಕರ್ತವ್ಯ ಮಾಡ್ತಾ ಇದ್ದೀರಿ. ಹೇಳ್ಕೊಂಬಂದ್ರು ಅವ್ರಿಗೆ ಯಾವ ರೈತರು ಒಪ್ಪಿಕೊಳ್ತಾರೋ ಅವ್ರ ಜಮೀನಿಗೆ ಮಾತ್ರ ಸರ್ವೆ ಮಾಡಲಾಗತ್ತೆ ಅಂತ ಹೇಳ್ಕೊಂಡು ಬಂದ್ರು. ಹೌದು, ಒಪ್ಪಿಕೊಂಡ ರೈತರಿಗೆ ಜಮೀನುಗಳಿಗೆ ಸರ್ವೆ ಗಲಾಟೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ನಂದೇ ಒಂದು ಜಮೀನು ಇರ್ತದೆ, ಅಲ್ಲಿ ನಾನು 4 ಬ್ರದರ್ಸ್ ಇರ್ತೀವಿ, 3 ಜನ ಒಪ್ಕೊಂಡಿಲ್ಲ, ಒಬ್ಬನ ಗಲಾಟೆ ಮಾಡ್ತಾನೆ. ಈಗ ಅದಕ್ಕೆ ಸಂವಾದ ಮಾಡಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಜಮೀನುಗಳೆಲ್ಲ ಇರ್ತವೆ, ಪೂರ್ವಜರು ಕೊಟ್ಟಿರ್ತಾರೆ ಜಮೀನುಗಳಿರ್ತವೆ. ಇವರ್ಯಾರು ಸಂಪಾದನೆ ಮಾಡೋ ಜಮೀನಿಗಿಂತ ಹೆಚ್ಚಾಗಿ ಅದು ಸಂಪ್ರದಾಯಕ್ಕೆ ಬಂದಿರತಕ್ಕಂಥ ಜಮೀನುಗಳಿರ್ತವೆ. ಎಲ್ಲರ ಸಹಮತವೂ ಇರೋದಿಲ್ಲ. ಅದನ್ನೇ ಒಂದು ಹೆಣ್ಮಗಳು ಇವತ್ತು ಹೇಳ್ತಾ ಇದ್ರು, ನಮ್ಮಲ್ಲಿ ಅಣ್ಣ ತಂಗಿ ಅಕ್ಕ ತಂಗಿಯಲ್ಲಿ ಗಲಾಟೆ ತಂದು ಇಟ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾ ಇದ್ರಲ್ಲ. ಈ ವಿಚಾರಗಳು ಚರ್ಚಾ ವಿಚಾರಗಳಾಗಿರ್ತವೆ, ಸಂವಾದ ವಿಚಾರಗಳಿರ್ತವೆ. ಒಂದು ವೇಳೆ ಅಧಿಕಾರಿಗಳು ತಪ್ಪು ಮಾಡಿದರೂ ಕೂಡ, ನೋಟಿಸ್ ಕೊಡಿದ್ರೆ ಬಂದಿದ್ರು ಕೂಡ, ನಿಮಗೆ ಅಧಿಕಾರ ಇಲ್ಲ ಕಾನೂನನ್ನ ಕೈ ತಗೊಳ್ಳಿಕ್ಕೆ.
ಯಾವುದೇ ಕನ್ನಡಿಗನಾಗಿ ಯಾವುದೇ ದೇಶದ ನಾಗರಿಕ ಅಧಿಕಾರ ಇಲ್ಲ. ಕಲ್ಲಿನಲ್ಲಿ ಹೊಡೆಯೋದು, ಇಟ್ಟಿಗೆ ಕಲ್ಲಿನಲ್ಲಿ ಹೊಡೆಯೋದು, ದೊಡ್ಡ ಕಲ್ಲಿನಲ್ಲಿ ಹೊಡೆಯೋದು, ಲಾಠಿ ತಗೊಬರ್ತಕ್ಕಂಥದ್ದು, ಪರ್ಕೆ ಹೊಡಿತಕ್ಕಂಥದ್ದು ಕನ್ನಡಿಗರ ಕಲ್ಚರ್ ಅಲ್ಲ. ಬರೆದಿಟ್ಕೋಬೇಕು. ನಿಮಗೆ ಸಮಸ್ಯೆ ಇದ್ದರೆ ನೀವು ಮುಖ್ಯಮಂತ್ರಿಗಳ ಹತ್ರ ಒಂದು ಮಾತಾಡಿ, ಇಲ್ಲ ಕನ್ಸರ್ನ್ ಅಧಿಕಾರ ಹತ್ರ ಮಾತಾಡಿ, ಇಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ. ಸಮಸ್ಯೆಗೆ ಪರಿಹಾರ ಒಂದು ದಿವಸ ಇವತ್ತು ಬಂದು ಸರ್ವೆ ಮಾಡಿದ ತಕ್ಷಣ ನಿಮ್ಮ ಜಮೀನ ಕೊಂಡೋಗ್ಬಿಟ್ರು ಅಂತ ಆಗೋದಿಲ್ಲ. ಶಾಸಕರಿಂದ ಹಿಡಿದು ಹೈಕೋರ್ಟ್ ತನಕ ತಮ್ಮ ಬಳಿ ಲಭ್ಯವಿರುವ ಎಲ್ಲ ಅವಕಾಶಗಳನ್ನು ರೈತರು ಬಳಸಿಕೊಂಡಿದ್ದಾರೆ. ಒಂದು ನಿಮಿಷ ಹೇಳ್ತಾ ಇದ್ದೀನಿ. ನಾವು 26ನೇ ತಾರೀಕು ಒಂದು ಸಭೆಗೆ ಕರೆದಿದ್ವಿ. ಅವ್ರು ರೈತರು ಕೂಡ ಎಲ್ಲರೂ ಕೂಡ ಬರ್ಬೋದಾಗಿತ್ತು. ಅವರ ಮುಖಂಡರಾಗಿದ್ದ ಕುಮಾರಸ್ವಾಮಿ ಅವರು ಬರ್ಬೋದಾಗಿತ್ತು. ಎಲ್ಲಿ ಕರೆದಿದ್ರಿ ಸಭೆಗೆ? ವಿಧಾನಸೌಧದಲ್ಲಿ ರೈತರನ್ನ ಎಲ್ಲರನ್ನು ಕುಮಾರಸ್ವಾಮಿ ಅವರ ನೇತೃತ್ವ ವಹಿಸ್ಕೊಂಡಿದ್ರು. ರೈತರ ಸಂಘದ ಜೊತೆ ಕುಮಾರಸ್ವಾಮಿ ನೇತೃತ್ವ ವಹಿಸ್ಕೊಂಡು ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿ ರೆಡಿ ಇರಬೇಕು ಅಂದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ನನಗೆ ಪ್ರೀಫಿಕ್ಸ್ಡ್ ಪ್ರೋಗ್ರಾಮ್ಸ್ ಇರೋದು ಬರೋಕ್ಕಾಗೋದಿಲ್ಲ ಅಂತ 27ನೇ ತಾರೀಕು ಬನ್ನಿ ಅಂತಾರೆ. 26ನೇ ತಾರೀಕು ರೈತರನ್ನ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ 5 ಜನ ಕರ್ಕೊ ಬನ್ನಿ ಅಂತಂದ್ರೆ ಹೋರಾಟ ಮಾಡೋರು ಪರವಾಗಿದ್ರಲ್ಲ ರೈತ. ಆ 5 ಜನ ಕರ್ಕೋಬೋದಾಯ್ತು. ಅದ್ರ ಜೊತೆಗೆ ಒಂದು ಮನವಿ ಮಾಡ್ಬೋದಾಯ್ತು. ಇನ್ನೊಂದು ನಾನು 100 ಜನ ಕರ್ಕೊ ಬರ್ತೀನಿ ಅಂತ ಹೇಳಿದ್ರೆ ಸರ್ಕಾರ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ಹೇಳ್ತೀನಿ, ನೀವು ಇನ್ನೊಬ್ಬರ ಹೋಗಿ ಮುಚ್ಚೆ ಹೇಳ್ತೀನಿ, 27ನೇ ತಾರೀಕು ಅದನ್ನ ಫಿಕ್ಸ್ ಮಾಡ್ತಾರೆ ಇವರು. ಕುಮಾರಸ್ವಾಮಿ ಅವರು ವೇದಿಕೆ ಹಾಕ್ಬಿಟ್ಟು 27ಕ್ಕೆ ರಾಜ್ಯದಲ್ಲಿ ಕೆಂಪೇಗೌಡರ ದಿನಾಚರಣೆ ಇರ್ತದೆ, ರಾಜ್ಯದ ಮುಖ್ಯಮಂತ್ರಿಗಳು ಪ್ರೀ ಎಂಗೇಜ್ ಪ್ರೋಗ್ರಾಮ್ಸ್ ಇರ್ತದೆ. ಆ ದಿನಾಚರಣೆ ಯಾಕೆ ಮಾಡ್ತಾರೆ ಗೊತ್ತಾ? ಇದು ಇನ್ನೊಂದು ವಿಟಿನಹಳ್ಳಿನ ಗಲಭೆ ಆಗಬೇಕು, ಅಥವಾ ಸಿರಾದಲ್ಲಾಗಿರ್ತಕ್ಕಂಥ ರೈತರ ಗೋಲಿಬಾರ್ ಐತಲ್ಲ ಆ ಥರ ಗೋಲಿಬಾರ್ ಆಗಬೇಕು, ಮುಖ್ಯಮಂತ್ರಿಗಳು ಬರಬೇಕು, ಯಾರೋ ಪರವರದ ಗಲಾಟೆ ಆಗಬೇಕು. ಯಾವನೇ 1,000 ರೈತರಿದ್ರೆ ಯಾರೋ 2 ಮಾತ್ರ ಕಲ್ಲು ಹೊಡೆದ್ರೆ ದೊಡ್ಡ ಗಲಾಟೆ ಆಗಿ ಫೈರಿಂಗ್ ಆದರೆ ಆ ರೈತರು ಸಾಯ್ಬೇಕು ಅಂತ ಉದ್ದೇಶ ಇದು. ಆದರೆ ಇಂಥ ಪರಿಸ್ಥಿತಿ ಇವತ್ತು ತಂದಿದಾರಲ್ಲ, ಆ ಪರಿಸ್ಥಿತಿಗೆ ತರಲಿಕ್ಕೆ ಯೋಚನೆ ಮಾಡಿದ್ದಾದ್ರೆ ಅದನ್ನ ಸರ್ಕಾರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ರೈತರು ತನ್ನ ಹಕ್ಕಿಗೆ ಪ್ರತಿಪಾದನೆ ಮಾಡಲಿ. ಅವರ ಸುದ್ದಿಯನ್ನು ಅವರ ವಿಚಾರದಲ್ಲಿ ನಿಮ್ಮ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಧೋರಣೆಯನ್ನ ಹೊಂದಿದೆಯೋ ಆ ಧೋರಣೆಗೆ ತದ್ವಿರುದ್ಧವಾಗಿ ಬಿಡದಿ ಟೌನ್ಶಿಪ್ ಆಗ್ತಾ ಇಲ್ಲ. ಒಪ್ಕೊಳ್ತೀರಾ? ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ವಿರೋಧಿಸ್ತಾ ಇದ್ದೀರಿ. ಸ್ವತಃ ರಾಹುಲ್ ಗಾಂಧಿ ನಿಕೋಬಾರ್ ಐಲ್ಯಾಂಡ್ಗೆ ಹೋದ್ರು. ಗ್ರೇಟರ್ ನಿಕೋಬಾರು ನೋಡ್ರಿ ಇಷ್ಟೆಲ್ಲ ಕಾಡಿದೆ, ಹಸಿರಿದೆ, ಇಂಥಲ್ಲಿ ಬಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನಿಂತ್ಕೊಂಡು ಮಾತಾಡ್ತಾರೆ. ಆ ನಿಲುವಿಗೆ ತದ್ವಿರುದ್ಧವಾಗಿ ಇಲ್ಲಿ ಆಗ್ತಾ ಇರೋದು. ಆ ನಿಲುವಿಗೆ ತದ್ವಿರುದ್ಧ ಅಲ್ಲ. ಇಲ್ಲೂ ಕೂಡ ರೈತರನ್ನ ನಾವು ಗಣನೆಗೆ ತಗೊಂಡು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಚಿಂತಿಸಿದೆ. ಇವತ್ತು ಸರ್ವೆ ಆಡಿ ಮಾತ್ರಕ್ಕೆ ಅವ್ರ ಜಮೀನನ್ನ ಬಿಟ್ಟು ಹೋಗ್ಬೇಕು ಅಂತ ಆದೇಶ ಅಲ್ಲ. ನಾವು ಸಂವಾದಕ್ಕೆ ರೆಡಿ ಇದ್ದೇವೆ. ರೈತರ ಸಮಸ್ಯೆಗೆ ಪರಿಹಾರಕ್ಕೆ ನಾವು ಸರಿ ಇದ್ದೇವೆ. ಅದು ಎಷ್ಟು ಪರಿಹಾರ ಕೊಡ್ತೀವಿ, 2.5 ಕೋಟಿ ಅಂತಕ್ಕಂಥ ಆಮೇಲೆ ಮಾತಾಡೋಣ. ಕೊಡಲ್ಲ ಅಂತಾರ್ರಿ ಜಮೀನವರು. ಅದನ್ನ ನಾವು ಚರ್ಚೆ ಮಾಡ್ಬೇಕು ಅವ್ರ ಜೊತೆಲಿ. ನಾವು ಮಾಡ್ತೀವಿ, ಇವತ್ತು ಸರ್ವೆ ಮಾಡ್ತೀವಿ, ನಿಮ್ ನೋಟಿಸ್ ಕೊಡ್ತೀವಿ, ನೀವು ಬನ್ನಿ ಚರ್ಚೆ ಮಾಡಿ. ಆದ್ರೆ ರಾಜಕೀಯಗೊಳಿಸಬೇಡಿ, ಕಾನೂನನ್ನ ಕೈ ತಗೋಬೇಡಿ. ರೈತರ ಅಮಾಯಕರನ್ನ ಜೈಲಿಗೆ ಕಳಿಸ್ತಾ ಕೆಲಸವನ್ನ ಯಾರು ಹೋರಾಟದ ನೇತೃತ್ವ ವಹಿಸ್ಕೊಂಡು ಅವ್ರು ಮಾಡಬಾರದು ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.